ಯಾರು ತುಳಿತಾ ಇಲ್ಲ, ಅವನೇ ತುಳ್ಕೊಂಡಿದ್ದು. ಕೆಲವು ಟೈಮ್ ಅಂದ್ರೆ ಅನುಕೂಲ ಒಂದು ಯಾವುದೋ ಒಂದು ಗ್ರಾಮದಲ್ಲಿ ಒಬ್ಬ ಏನೂ ಗೊತ್ತಿಲ್ಲದಿರೋ ಬೆಳೆಸಕ್ ನಾವು ಪ್ರಯತ್ನ ಪಟ್ಟಾಗ ಬೆಳೆದಾಗ ಅವ್ರು ಎಷ್ಟು ಮಟ್ಟಿಗೆ ನಿಯತ್ತಾಗಿ ರಾಜ್ಯದ ಹಿತವನ್ನು ಕಾಪಾಡಬೇಕಾಗಿತ್ತು, ಅದು ಬಿಟ್ಟು ಸ್ವಾರ್ಥಕ್ಕೆ ಹೋದಾಗ ಅಧಿಕಾರವನ್ನು ನಾವು ಅವಕಾಶ ಮಾಡಿಕೊಟ್ಟಾಗ ರಾಜ್ಯಸಭೆಯಲ್ಲಿ ಪಕ್ಷದ ಸಿದ್ಧಾಂತವನ್ನ ಪಕ್ಷದ ವಿಚಾರವನ್ನ ಬಿಟ್ಟು ವೈಯಕ್ತಿಕ ಬೆಳವಣಿಗೆಗೋಸ್ಕರ ದುಡಿಯಕ್ಕೆ ಹೋದಾಗ ಅಂತವ್ರ ಬಗ್ಗೆ ಮಟ್ಟ ಹಾಕ್ಬೇಕಾಗಿದೆ, ಹಾಕಿದ್ದಾರೆ. ಈಗ ಸಾಮಾಜಿಕ ಜಾಲತಾಣದಲ್ಲಿ ರಾಘವ್ ಚಡ್ಡ ಒಂದು ಒಳ್ಳೆ ಉತ್ತಮ ವಾಗ್ಮಯವಾಗಿ ಬೆಳಿತಾವ್ರೆ, ಅದನ್ನ ಸಹಿಸಕ್ಕಾಗದೆ ಬಿಜೆಪಿಯವರ ಜೊತೆಯಲ್ಲಿ ಕೈ ಜೋಡಿಸಿಕೊಂಡು ಅವ್ರಿಗೆ ಅನುಕೂಲವಾಗ್ತಕ್ಕಂಥ ಸಾಮಾಜಿಕ ತಾಣದ ಅನುಕೂಲಗಳನ್ನು ಬರೀತಿದ್ದಾಗ ನಾವು ಬೆಳೆಸಿದಂತ ವ್ಯಕ್ತಿ ನಮ್ಮ ವಿರುದ್ಧವಾಗಿದ್ರೆ ಅಲ್ಲೇ ಹೋಗಿ ಸೇರ್ಕೊಂಡ್ಲಿ, ಯಾರು ಬೇಡ ಅಂತ ಬಿಟ್ಟಿದ್ರು. ಈಗ ರಾಘವ್ ಚಡ್ಡ ಅವರು ಬಿಜೆಪಿ ಸೇರ್ತಾರ ಸರ್? ಯಾರಿಗ್ ಗೊತ್ತು, ಸೇರುವ ಉದ್ದೇಶ ಇಲ್ದಿದ್ರೆ ಯಾಕೆ ಮಾಡ್ತಿದ್ರು? ಅವರು ಅವ್ರ ಹೆಂಡತಿ ಮತ್ತು ಅವ್ರ ಸಂಬಂಧಿಕರೆಲ್ಲ ಬಿಜೆಪಿ ಅವ್ರ ಜೊತೆ ಸಂಬಂಧ ಇದೆಯಂತೆ. ಅವ್ರಿಗೆ ಇನ್ನೊಂದೇನೋ ಒಂದು ಸುದ್ದಿ ಬಂತು, ಅವ್ರಿಗೆ ಬಹಳ ಭಯ ಇದೆ, ನನ್ನ ಕಡೆ ಪರದೆ ಇದ್ರೆ ನಿನ್ನನ್ನು ಮುಗಿಸ್ತೀವಿ ಅಂತ ಹೇಳಿದ್ದಾರೆ ಅನ್ನೋ ಒಂದು ಅನುಮಾನ ಇದೆ. ಅದನ್ನ ಬೇರೆ ಬೇರೆ ತಾಣದಲ್ಲಿ ನಾವು ನೋಡಿದ್ದೀವಿ. ಇದ್ರೂ ಇರ್ಬೋದು, ನಾವು ಪ್ರಾಣ ಉಳಿಸ್ಕೊಳ್ಳೋಕೋಸ್ಕರ ಸಿದ್ಧಾಂತ ಇತಿಹಾಸ ಎಲ್ಲವನ್ನು ಬಿಟ್ಟು ಹೋದಕ್ಕೆ ಕಾಣಿಸ್ತಾರೆ. ಯಾರು ತುಳಿತಾ ಇಲ್ಲ, ಅವನೇ ತುಳ್ಕೊಂಡಿದ್ದು. ಕೆಲವು ಟೈಮ್ ಅಂದ್ರೆ ಅನುಕೂಲ ಒಂದು ಯಾವುದೋ ಒಂದು ಗ್ರಾಮದಲ್ಲಿ ಒಬ್ಬ ಏನೂ ಗೊತ್ತಿಲ್ಲದಿರೋ ಬೆಳೆಸಕ್ ನಾವು ಪ್ರಯತ್ನ ಪಟ್ಟಾಗ ಬೆಳೆದಾಗ ಅವ್ರು ಎಷ್ಟು ಮಟ್ಟಿಗೆ ನಿಯತ್ತಾಗಿ ರಾಜ್ಯದ ಹಿತವನ್ನು ಕಾಪಾಡಬೇಕಾಗಿತ್ತು, ಅದು ಬಿಟ್ಟು ಸ್ವಾರ್ಥಕ್ಕೆ ಹೋದಾಗ ಅಧಿಕಾರವನ್ನು ನಾವು ಅವಕಾಶ ಮಾಡಿಕೊಟ್ಟಾಗ ರಾಜ್ಯಸಭೆಯಲ್ಲಿ ಪಕ್ಷದ ಸಿದ್ಧಾಂತವನ್ನ ಪಕ್ಷದ ವಿಚಾರವನ್ನ ಬಿಟ್ಟು ವೈಯಕ್ತಿಕ ಬೆಳವಣಿಗೆಗೋಸ್ಕರ ದುಡಿಯಕ್ಕೆ ಹೋದಾಗ ಅಂತವ್ರ ಬಗ್ಗೆ ಮಟ್ಟ ಹಾಕ್ಬೇಕಾಗಿದೆ, ಹಾಕಿದ್ದಾರೆ. ಈಗ ಸಾಮಾಜಿಕ ಜಾಲತಾಣದಲ್ಲಿ ರಾಘವ್ ಚಡ್ಡ ಒಂದು ಒಳ್ಳೆ ಉತ್ತಮ ವಾಗ್ಮಯವಾಗಿ ಬೆಳಿತಾವ್ರೆ, ಅದನ್ನ ಸಹಿಸಕ್ಕಾಗದೆ ಬಿಜೆಪಿಯವರ ಜೊತೆಯಲ್ಲಿ ಕೈ ಜೋಡಿಸಿಕೊಂಡು ಅವ್ರಿಗೆ ಅನುಕೂಲವಾಗ್ತಕ್ಕಂಥ ಸಾಮಾಜಿಕ ತಾಣದ ಅನುಕೂಲಗಳನ್ನು ಬರೀತಿದ್ದಾಗ ನಾವು ಬೆಳೆಸಿದಂತ ವ್ಯಕ್ತಿ ನಮ್ಮ ವಿರುದ್ಧವಾಗಿದ್ರೆ ಅಲ್ಲೇ ಹೋಗಿ ಸೇರ್ಕೊಂಡ್ಲಿ, ಯಾರು ಬೇಡ ಅಂತ ಬಿಟ್ಟಿದ್ರು. ಈಗ ರಾಘವ್ ಚಡ್ಡ ಅವರು ಬಿಜೆಪಿ ಸೇರ್ತಾರ ಸರ್? ಯಾರಿಗ್ ಗೊತ್ತು, ಸೇರುವ ಉದ್ದೇಶ ಇಲ್ದಿದ್ರೆ ಯಾಕೆ ಮಾಡ್ತಿದ್ರು? ಅವರು ಅವ್ರ ಹೆಂಡತಿ ಮತ್ತು ಅವ್ರ ಸಂಬಂಧಿಕರೆಲ್ಲ ಬಿಜೆಪಿ ಅವ್ರ ಜೊತೆ ಸಂಬಂಧ ಇದೆಯಂತೆ. ಅವ್ರಿಗೆ ಇನ್ನೊಂದೇನೋ ಒಂದು ಸುದ್ದಿ ಬಂತು, ಅವ್ರಿಗೆ ಬಹಳ ಭಯ ಇದೆ, ನನ್ನ ಕಡೆ ಪರದೆ ಇದ್ರೆ ನಿನ್ನನ್ನು ಮುಗಿಸ್ತೀವಿ ಅಂತ ಹೇಳಿದ್ದಾರೆ ಅನ್ನೋ ಒಂದು ಅನುಮಾನ ಇದೆ. ಅದನ್ನ ಬೇರೆ ಬೇರೆ ತಾಣದಲ್ಲಿ ನಾವು ನೋಡಿದ್ದೀವಿ. ಇದ್ರೂ ಇರ್ಬೋದು, ನಾವು ಪ್ರಾಣ ಉಳಿಸ್ಕೊಳ್ಳೋಕೋಸ್ಕರ